ತುಂಬ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಸೊ ಇವಾಗ ಓಕೆ, ಬರೀ ಹೀರೋಯಿನ್ಸ್ಗೆ ಅಷ್ಟೇ ಅಡುಗೆ ಮಾಡಿಕೊಟ್ರಾ, ನಮ್ಮ ಹೀರೋಸ್ಗೋ ಇಲ್ಲಾಂದರೆ ನಿಮ್ಮ ವೈಫ್ಗೋ ಯಾವತ್ತಾದರೂ ಅಡುಗೆ ಮಾಡಿಕೊಟ್ಟಿದ್ದೀರಾ ಇಲ್ವಾ? ನಾನು ಆ್ಯಕ್ಚುಲಿ ಫಸ್ಟ್ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೇ ತಿಂದರೆ ಇವರು ಜೀವಂತವಾಗಿರ್ತಾರ ಅಂತ ಅಂದ್ಕೊಂಡೆ ನಾನು ವೈಫ್ಗೆ ಕೊಟ್ಟಿದ್ದೆ ಫಸ್ಟ್ ಅಡುಗೆ ಮಾಡಿಬಿಟ್ಟು. ಅಮ್ಮ ನೀ ತಿನ್ನಿದ್ದನ್ನು ನಾನು ರೆಡಿ ಮಾಡಿದ್ದೀನಿ, ಇದನ್ನು ತಿನ್ನು ಹಂಗೆ ಹಿಂಗೆ ಅಂತ. ಅವ್ರಿಗೆ ಏನಂತಂದರೆ ನನ್ನ ಹೆಂಡತಿ ಭವ್ಯನಿಗೆ ಅವಳಿಗೆ ಒಂದೇ ಒಂದು ಏನಂತಾರೆ, ನನ್ನ ಗಂಡ ಮಾಡಿದ್ದಾನಲ್ಲ ಈ ತಿಂಡಿ ನಾನು ತಿನ್ನಬೇಕು ಅನ್ನೋ ಆಸೆಲಿ ತಿಂದರು. ಬಟ್ ನಾನು ಅದನ್ನು ಟೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೆ ಅವ್ರಿಗೆ. ನಾನು ತಿನ್ನು ನೋಡೋಣ, ಯಾರಾದರೂ ತಿಂದರೆ ನೀ ಚೆನ್ನಾಗಿದ್ದರೆ 100% ಬೇರೆಯವ್ರಿಗೂ ಕೊಡ್ತೀನಿ ತಿನ್ನು ಅಂತ. ಆಮೇಲೆ ಖುಷಿಪಟ್ಟರು, ತುಂಬ ಚೆನ್ನಾಗಿತ್ತು. ನಿಮ್ಮ ಸ್ಕೆಚ್ ಅರ್ಥ ಆಯಿತು ನಮಗೆ. ಆದರೆ ಏನಿಲ್ಲ, ನೀವೊಂದು ಪಾಪ ಏನೋ ಹೇಳಿದ್ರೆ ತಿಂದರೆ ಏನಂದ್ರಿ ನೀವು? ತಿಂದರೆ ಬದುಕಿರ್ತಾರ ಇಲ್ವಾ ಅಂತ? ಇಲ್ಲಿ ಬದುಕಿದ್ದಾರೆ, 100% ಬದುಕಿರ್ತಾರೆ. ನಾನು ಚೆನ್ನಾಗಿ ಮಾಡ್ತೀನಿ, ನನಗೂ ಇಷ್ಟ. ಎಲ್ಲರೂ ಕಂಡ್ರೆ ನಾನು ಹೆಂಗೆ ಆ ಥರ ಆಸೆ ಪಡ್ತೀನಿ. ಓಕೆ. ಅಲ್ಲ, ಇಲ್ಲಿ ಕ್ವಾಟ್ಲೆ ಮಾಡ್ತಿರ್ಬೇಕಿದ್ರೆ ಅಡುಗೆ ಮಾಡೋದು ಎಷ್ಟು ಕಷ್ಟ ಆಯಿತು? ಕಷ್ಟ ಅಂತಲ್ಲ, ಬಟ್ ಅಲ್ಲಿರೋ ಆರ್ಟಿಸ್ಟು ಕಲಾವಿದರುಗಳು ಅವರು ನನಗೆ ಕ್ವಾಟ್ಲೆ ಕೊಡಬೇಕು ಮತ್ತು ಇದನ್ನ ಪ್ರೋಗ್ರಾಮ್ ಚೆನ್ನಾಗಿ ಬರಬೇಕು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ, ನೀವೇನಾದರೂ ಮಾಡಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಡೋಣ. ಯಾವುದಕ್ಕೂ ಇದು ಬೇಡ ಅಂದರೆ ಹೀಗೋ ಬೇಡ, ಏನೂ ಬೇಡ. ಆಮೇಲೆ ಕೆಲವರು ಹೀಗೋ ಅಡ್ಟ್ ಆಗಿಬಿಡುತ್ತೆ, ಅದೆಲ್ಲ ಬೇಡ ಅಂತೇಳಿ ನಾನು ಇದನ್ನು. ಸುಮಾರು ನಿಮ್ಮ ಲೈಫಲ್ಲಿ ಎಷ್ಟು ಲೊಕೇಶನ್ಸ್ ನೋಡೋದಕ್ಕೆ ಹೋಗಿರ್ಬೋದು ಸರ್ ನೀವು? ಅಯ್ಯೋ ದೇವರೇ, ನಮ್ಮಪ್ಪ ಯಾಕಾದರೂ ಏನು ಬಂದಿದ್ದು ದೊಡ್ಡಾಗಲೇ ಓಂಪ್ರಕಾಶ್ ನಿನಗೆಲೇ ಏನೋ ಬಂದಿದ್ದು, ಯಾಕೋ ಹೇಳಿದೆ ಈ ಮಾತನ್ನ, ಬುದ್ಧಿ ಐತಿ ನನಗೆ, ಯಾರ ಹತ್ರ ಹೋಗಿ ಸಿಗಾಕೊಂಡಿದ್ದೆ ನೋಡು. ಅಪ್ಪ ದೇವರೇ, ಬಾ ಮೊನ್ನೆ ಎಷ್ಟು 5 ಕಾಲು ಆಯಿತಾ, ಮುಗಿದ ಕತೆ. ಇದು ನಾನು ತುಂಬ ಸಲ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಕೆಲವರ ಜೊತೆಲಿ ಹೋಗಿದ್ದೀನಿ, ಅದ್ರಲ್ಲಿ ಗಂಡಸರು ಇದ್ದಾರೆ. ಅದನ್ನು ನಿಮ್ಗೆ ಗೊತ್ತಾದ್ರೆ ಸಾಕು ನನಗೆ. ಹಾಂ, ಗೊತ್ತು ಅದೂ ಸರ್. ಇನ್ನು ಇದ್ರ ವಿಷಯಕ್ಕೆ ಬರೋದಾದರೆ, ಈಗ ಯಾವ ಸಿನಿಮಾ ಮಾಡ್ತಾಯಿದ್ದೀರಾ, ಏನು ಹೇಗೆ ಸೊ ಅಂತ? ಮೇಡಮ್, ಈಗ ಅದೇ ತ್ರಿಶೂಲಂ ಒಂದು ಬ್ಯಾಲೆನ್ಸ್ ಇದೆ, ಅವತ್ತಿಂದನೂ ಹೇಳ್ತಾ ಇದ್ದೀನಿ. ನೀವು ಬೈತಾ ಇದ್ದೀರಾ ನಂಗೆ ಗೊತ್ತು. ಅದು ಹೆಂಗಾರು ಮಾಡಿ ಹೊರಗಡೆ ಬಂದರೆ ನಮಗೂ ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಇಬ್ಬರು ಕಾಂಬಿನೇಷನ್ ಇರುವಂಥ ಫಿಲಮ್ಮು, ಅದೊಂದು ತುಂಬ ಆಸೆ ನನಗೆ. ಅದೊಂದು ಬಿಟ್ಟರೆ ನೆಕ್ಸ್ಟು ಫಿನಿಕ್ಸ್ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ರೆಡಿ ಮಾಡ್ಕೊಂಡು ಮಾಡ್ತೀವಿ, ಇದೊಂದು. ಆಮೇಲೆ ಈಗ ಆದಿತ್ಯ ಇದ್ದಾರಲ್ಲ, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ. ಅದರಲ್ಲಿ ಇಬ್ಬರು ಹೀರೋಯಿನ್ನು ಆ್ಯಕ್ಚುಲಿ. ಒಂದು ರೂಪಾ ಅಂತ NSD ಸ್ಟೂಡೆಂಟು, ಡಾಕ್ಟ್ರ್ ಅವರು ತುಮಕೂರಲ್ಲಿ, ಅವರೊಬ್ಬರು. ಮತ್ತು ಇನ್ನೊಬ್ಬರನ್ನ ಇವೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನಾಳೆ ಅಷ್ಟಲ್ಲಿ ಫೈನಲ್ ಮಾಡಿ. ಯಾವ ಫುಡ್ ಅಂದರೆ ಇಷ್ಟ ಸರ್ ನಿಮಗೆ ತುಂಬ? ನನಗೆ ಉಪ್ಪಿಟ್ಟು. ಹೌದಾ? ಹಾಂ. ಯಾರಿಗೆ ಮಾಡ್ಕೊಟ್ಟಿದ್ರಿ? ತುಂಬ ಜನ ಮಾಡ್ಕೊಟ್ಟಿದ್ದೀನಿ. ನಾನು ದರ್ಶನವರು ಮಾಡ್ಕೊಟ್ಟಿದ್ದೀನಿ ಉಪ್ಪಿಟ್ಟನ್ನ. ಹೌದಾ? ಹಾಂ, ಯಾವಾಗ? 100% ಮಾಡಿದ್ದೀನಿ. ಐಯ ಟೈಮಲ್ಲಿ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ. ನಾವು ಕೆಮ್ಮಣ್ಣಗುಂಡಿಗೆ ಹೋಗಿದ್ವಿ, ಬೆಳಗ್ಗೆ ಟಿಫನ್ ಮಾಡಬೇಕು ಅಂದರೆ ಇವರೆಲ್ಲ ಹೋಗ್ಬಿಟ್ಟಿದ್ರು. ನಾನು ಹೇಳಿ ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಟಿಫನ್ ಮಾಡಿ 100%. ಏನು ನನ್ನ ಗ್ಯಾರಂಟಿ ಏನು ಅಂತಂದರು. ನಾನೇ ಗ್ಯಾರಂಟಿ, ಓಂ ಪ್ರಕಾಶ್ಗಿಂತ ಗ್ಯಾರಂಟಿ ಬೇಕಾ ದರ್ಶನ್ಗೆ? ಯಾಕೆ ಎಲ್ಲರೂ ಕೆಮ್ಮಣ್ಣಗುಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದಾ? ನಾನು ಅದು ಬೇರೆ ಹೇಳದ್ನ. ಕುದುರೆಮುಖ ಆ ಕಡೆನೇ ಸೈಡ್, ಒಂದೇ ಸೈಡ್. ಆಯ್ತಾ? ಆಯ್ತಪ್ಪ, ಆಯ್ತು ತಾಯಿ. ನಮ್ಮವ್ವ ಏನಂದ್ರು ನಿಮ್ಮ ಉಪ್ಪಿಟ್ಟು ತಿಂದು ದರ್ಶನ್ ಸರ್? ಇನ್ನೊಂದು ತುಂಬ ಖುಷಿಪಟ್ಟರು. ಇಬ್ಬರು ಅಲ್ಲಿ ಟಿಫನ್ ಮಾಡಿ ಹಂಗೆ ಇಬ್ಬರು ಜೊತೆಲಿ ಹಂಗೆ ಸೆಟ್ಕೋದ್ವಿ. ಅಲ್ಲ, ದರ್ಶನ್ ಸರ್ ಒಂದು ಇಂಟರ್ವ್ಯೂಲ್ಲಿ ನೋಡಿದ್ದೀನಿ ನಾನು, ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ನಾನ್ ವೆಜ್ ಬೇಕು, ಲಂಚ್ಗೂ ನಾನ್ ವೆಜ್ ಬೇಕು, ಡಿನ್ನರ್ಗೂ ನಾನ್ ವೆಜ್ ಬೇಕು, ನಾನು ವೆಜ್ ಮುಟ್ಟೋದೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನೀವು ಹೆಂಗೆ ಉಪ್ಪಿಟ್ಟು ಮಾಡಿಕೊಟ್ರಿ ಅವ್ರಿಗೆ? ಅಲ್ಲಿ ಏನು ಸಿಗದೇ ಇದ್ದಾಗ ಇನ್ನೇನು ತಿಂತಾರೆ ಪಾಪ ಅವರು, ಅದಂತಾನೆ. ಇಲ್ಲ, ನಾನು ಬೆಳ್ಳೆನ ಕಡ್ದು ಕೊಡಬೇಕಾಗಿತ್ತು. ಇದೇನಂತಾರೆ ಇದ್ರ ಫಿಂಗರ್ ಅಂತಾರಲ್ಲ, ಆ ಥರ ಮಾಡಬೇಕಾಗಿತ್ತು ಅಷ್ಟೇ. ಇನ್ನೊಂದು ಇಂಟರ್ವ್ಯೂಲ್ಲಿ ನೋಡಿದೆ ದರ್ಶನ್ ಸರ್ ಹೇಳಿರೋದು, ನನ್ನ ಜೀವಮಾನದಲ್ಲಿ ಉಪ್ಪಿಟ್ಟು ತಿನ್ನಲ್ಲ ಅಂತಿದ್ರು. ಮೇ ಬಿ ನೀವು ಮಾಡಿರೋ ಉಪ್ಪಿಟ್ಟು ತಿನ್ನು ಅಂತ ಇರ್ಬೋದು. ಇರ್ಬೋದು. ಓಕೆ, ಸುಮ್ಮನೆ ತಮಾಷೆ ಮಾಡಿದೆ ಸರ್. ಇನ್ನು ಕ್ವಾಟ್ಲೆ ಕಿಚನ್ ಬರ್ತಾ ಇದೆ. ಸೊ ಒಳ್ಳೆ ಎಂಟರ್ಟೈನ್ ಕೊಡ್ತಾ ಇದ್ದೀರಾ ಎಲ್ಲರೂ ಸೇರಿಕೊಂಡು, ಫುಲ್ ಕ್ವಾಟ್ಲೆಗಳು. ಸೊ ಏನು ಹೇಳ್ತೀರಿ? ತುಂಬ ಖುಷಿ ನನಗೆ. ಇಲ್ಲಿ ಈ ಕ್ವಾಟ್ಲೆ ಕಿಚನ್ ಏನು ನಮಗೆ ಆ ಸಂಸ್ಥೆಯವರು ನಮ್ಮನ್ನು ಕರೆದು ಕೆಲಸ ಕೊಟ್ಟಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಆಮೇಲೆ ಒಂದು ಒಳ್ಳೆ ಪ್ರೋಗ್ರಾಮ್ ಆಗಲಿ. ನಮ್ಮ ಪ್ರೋಗ್ರಾಮಲ್ಲಿ ಮಾಡ್ತಿರೋ ಎಲ್ಲ ಕಲಾವಿದರುಗಳು ತುಂಬ ಅತಿ ಎತ್ತರಕ್ಕೆ ಬೆಳೀಲಿ, ಅವ್ರಿಗೆಲ್ಲ ಒಳ್ಳೆ ಹೆಸರು ಬರಲಿ. ನನಗೆ ಕೆಲವ್ರು ಇಷ್ಟ ಇದೆ, ಅವ್ರು ಗೆಲ್ಲಬೇಕು ಅಂತ ನನಗೆ ಆಸೆ. ಅವ್ರು ಗೆದ್ದು ಇದಕ್ಕೊಂದು ಒಳ್ಳೆ. ನನಗೆ ಬೇಡ, ನಾನು ಗೆಲ್ಲಕ್ಕೆಲ್ಲ ಬಂದಿರೋದು. ನಾನು ಅದನ್ನು ಫಸ್ಟೇ ಹೇಳಿದ್ದೀನಿ ಅವ್ರಿಗೆ, ನಂಗೆ ದಯವಿಟ್ಟು ಏನು ಹೇಳ್ಬೇಡಿ, ನನಗೆ ಬೇಡ ಅಂತಲೇ ಹೇಳಿದ್ದೀನಿ. ನಂಗೆ ಬೇಡ, ನಾನು ಗೆಲ್ಲಕ್ಕೆಲ್ಲ ಬಂದಿರೋದು. ನಾನು ಇಲ್ಲಿ 7 ಕೋಟಿ ಜನಗಳಿಗೆ ಮನೋರಂಜನೆ ಕೊಡೋ ಕೆಲಸ ಭಾಗ್ಯ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕು. ನೀವು ಶ್ರೀಮಂತರು ಅಂತ ಗೊತ್ತಿತ್ತು, ಹೃದಯ ಶ್ರೀಮಂತರು ಅಂತ. ಇಲ್ಲ, ಆ ಥರ ಅಲ್ಲ. ನನಗೇನಂತಂದರೆ ನಿಜ ಹೇಳಬೇಕು ಅಂದರೆ ದೇವರಾಣೆ, ನಾನು ಗೆಲ್ಲಕ್ಕೆಲ್ಲ ಬಂದಿರೋದು. ನಾನು ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡಿ ಎಲ್ರಿಗೂ ಬೇರೆಯವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಇದಾಗಲಿ. ಆಮೇಲೆ ನಮ್ಮ ಕರ್ನಾಟಕದ ಮಹಾಜನತೆಗೆ 7 ಕೋಟಿ ಕನ್ನಡಿಗರು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಮನೋರಂಜನೆ ಕೊಡುವಂಥ ಭಾಗ್ಯ ನನಗೆ ಸಿಗಲಿ. ಅವ್ರ ಮನಸ್ಸನ್ನು ಗೆಲ್ಲಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಓಂ ಪ್ರಕಾಶ್ ರಾವ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.